ಕಾಂಟ್ರಿಬ್ಯೂಷನ್ ಬೇಸ್ಡ್ ನಾನು ಡೆವಲ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಅವರು ಹೇಳಕ್ಕೆ ಬರಲ್ಲ. ಆಗ ಕಾಂಟ್ರಿಬ್ಯೂಷನ್ ನೀನು ಜಾಸ್ತಿ ಕೊಟ್ಟಿದ್ಯಾ, ಬೇರೆ ರಾಜ್ಯಕ್ಕೆ ಇಷ್ಟು ಪಾಲು ಇಟ್ಕೊಳ್ತೀನಿ, ನಿನ್ನ ರಾಜ್ಯಕ್ಕೂ ನಾನು ಅನ್ಯಾಯ ಮಾಡಲ್ಲ ಅಂತ ಅವ್ರು ಮಾಡೋಕ್ಕೆ ಬರಲ್ವಲ್ಲ ಸರ್. MP ಮಾತ್ರ ಕೇಳಬೇಕಾಗತ್ತಲ್ಲ, ಅವಾಗಲೂ ದಕ್ಷಿಣಕ್ಕೆ ಅನ್ಯಾಯ ಅಲ್ವಾ ಅಂತ. ಇದು ಅದು ಸಹಜ ಅಲ್ವಾ? ಅದು ಯಾವಾಗ ನಾವು ನಂಬರ್ ಮೇಲೆ ಹೋಗ್ತೀವಿ, ನಂಬರ್ ಮೇಲೆ ಹೋದಾಗ ಸಹಜವಾಗಿ ಯಾವ ನಂಬರ್ ಜಾಸ್ತಿ ಇರುತ್ತೆ, ಆಗ ಅವ್ರ ಧ್ವನಿ ದೊಡ್ಡದಾಗಿರುತ್ತೆ ಮತ್ತು ಅವ್ರ ಧ್ವನಿಗೆ ಮಾನ್ಯತೆ ಸರ್ಕಾರ ಕೊಡಲೇಬೇಕಾಗತ್ತೆ. ಯಾವುದೇ ಸರ್ಕಾರ, ಯಾವ ಪಕ್ಷ ಅಂತಿಲ್ಲ. ಹಾಗಾಗಿ ಉತ್ತರಕ್ಕೆ ಸಹಜವಾಗಿಯೇ ಹೋಗ್ತವೆ. ಮೇಡಮ್ ಏನು ಈಗ 33% ಮಹಿಳಾ ಮೀಸಲಾತಿ ಬಗ್ಗೆ ಇನ್ನೂ 5% ಕೊಡ್ಲಿ, ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತಿದೆ ನೋಡಿ. ಯಾವ ಮಹಿಳೆಗೆ ಗ್ರಾಮ ಪಂಚಾಯತಿ ಟಿಕೆಟ್ ಸಿಗ್ತಾ ಇದೆ ಅಂದ್ರೆ ಅವಳ ಗಂಡ, ಅಥವಾ ಅದು ಇದರಲ್ಲೂ ಅಷ್ಟೇ, ವಾರ್ಡ್ಗಳಲ್ಲೂ ಅಷ್ಟೇ, ನಗರಸಭೆ ನಗರ ಪಾಲಿಕೆ ವಾರ್ಡ್ಗಳಲ್ಲೂ ಕೂಡ ಯಾವ ಮಹಿಳೆಗೆ ಅಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂತಂದ್ರೆ ಅವಳು ಗಂಡಂಗ್ ಟಿಕೆಟ್ ಸಿಗಲ್ಲ. ಗಂಡಂಗ್ ಟಿಕೆಟ್ ಸಿಗದೆ ಇರೋ ಜಾಗಕ್ಕೆ ಅವರು ರಿಪ್ಲೇಸ್ ಮಾಡ್ತಾರೆ, ಅವ್ರ ಹೆಂಡತಿ ರಿಪ್ಲೇಸ್ ಮಾಡ್ತಾರೆ. ಇದೇ ಸಾಧ್ಯತೆಗಳು MLAಗೂ MP ಗೂ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಈಗ ಅನುಕಂಪದ ಕ್ಷೇತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಅನುಕಂಪದ ಇನ್ನೊಂದು ರೂಪವಾಗಿ ಮಹಿಳಾ ಮೀಸಲಾತಿ ಉಪಯೋಗ ಬರಬಾರ್ದು ಅಷ್ಟೇ. ಅದು ಸರಿಯಾಗಿ ಸಮರ್ಥವಾಗಿರುವ, ನಿಜವಾಗಿಯೂ ನಾಯಕತ್ವ ವಹಿಸುವಂತಹ ಮಹಿಳೆಗೆ ಅವಕಾಶ ಸಿಗುವಂಗಾಗಬೇಕು. ಆಗ ಮಹಿಳಾ ಮೀಸಲಾತಿಗೆ ಅನುಕೂಲ, ಮಹಿಳಾ ಮೀಸಲಾತಿಯಿಂದ ಏನಾದ್ರು ಪ್ರಯೋಜನ ಆಗುತ್ತೆ ಹೊರತು ಏಕಾಏಕಿ ನಮ್ಮ ಇಮ್ಮೆಚುರಿಟಿಯ ಸಂದರ್ಭದಲ್ಲಿ ಗಂಡನಿಗಾಗಲ್ಲ ಹೆಂಡತಿಗೆ ಟಿಕೆಟ್ ಕೊಡ್ತಾನೆ, ಅಥವಾ ಗಂಡನಿಗಾಗಲ್ಲ ಅವ್ರ ಅಮ್ಮನಿಗೆ ಟಿಕೆಟ್ ಕೊಡ್ತಾನೆ. ಈ ಥರದ್ದೇನೋ ಅವಕಾಶಗಳ ರಿಪ್ಲೇಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಹೊರತು ಮಹಿಳೆಯರೇ, ಸಮರ್ಥವಾಗಿರೋ ಮಹಿಳೆಯರಿಗೆ ಎಲ್ಲ ಅವಕಾಶ ಸಿಗುತ್ತೆ? ಅಷ್ಟ ಅಲ್ವಾ? ಅದು ಭಾರತೀಯ ಜನತಾ ಪಾರ್ಟಿ ಸೇಮ್ ಇದನ್ನು ಪವರ್ ಪಾಲಿಟಿಕ್ಸ್ ನಂಬರ್ ಗೇಮ್ ಮತ್ತೆ ಮೇಡಮ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಮೇಡಮ್. ಒಂದು ಕ್ವಶನ್ ಇದೆ ನೋಡಿ ಮೇಡಮ್. ಮೆಜಾರಿಟಿ ಮಾರ್ಕ್ ಈಗಿರೋದು 272 ಮೇಡಮ್. ಪ್ರಪೋಸ್ಡ್ 850 ಸೀಟ್ ಅಂತ ಬಂದಾಗ ಮೆಜಾರಿಟಿ ಮಾರ್ಕು 426. ಈಗ ಸದರನ್ ಶೇರ್ ಇದರಲ್ಲಿ ನಮ್ಮ ಮೆಜಾರಿಟಿಯಲ್ಲಿ ಸದರನ್ ಶೇರ್ ಇರೋದು 24% ಬರುತ್ತೆ ಮೇಡಮ್. 272 ವಿಮೆನ್ ಬರುತ್ತೆ, 33%. ಅಲ್ಲ ಮೇಡಮ್, ನಾನು ಮೆಜಾರಿಟಿ ಮಾರ್ಕ್ ಹೇಳ್ತೀನಿ ಮೇಡಮ್. ಹಿಂದೆ ಈಗ ಇರೋದು ಪ್ರೆಸೆಂಟ್ ಇರೋದು ಪ್ರಸ್ತಾವಿತ ಅಲ್ಲ. ಈಗ 20% ಇಳಿದು ಬಿಡುತ್ತೆ ಅದು. ಈ ಒಂದು ಡೈಲ್ಯೂಟೆಡ್ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಈ ಒಂದು ಬಾರ್ಗೇನ್ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ನಮ್ಗೆ ಲಾಸ್ ಆಗಿಬಿಡುತ್ತೆ. ನಮ್ಮ ಇಡೀ ದಕ್ಷಿಣ ರಾಜ್ಯಗಳು ಬರೀ 20% ಪಾಲಾಗ್ಬಿಟ್ರೆ ಅಂತ ಒಂದು ಆತಂಕ ಇದೆ ಇಲ್ಲಿ. ಜೊತೆಗಿಲ್ಲಿ ಈ ಸೀಟ್ ಹೈಕ್ ಇರೋದು ಹೇಗಾಗುತ್ತೆ ಅಂದರೆ, ಸ್ಥಾನಗಳ ಸಂಖ್ಯೆ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅನ್ನೋದು ಸ್ಟ್ರಕ್ಚರಲ್ ಇಶ್ಯೂಗೆ, ಅಂದರೆ ಒಬ್ಬ ಮನುಷ್ಯನಿಗೆ ಮೂಳೆಗಳೆಲ್ಲ ಮುರಿದೋಗ್ಬಿಟ್ಟಿದೆ, ಅವ್ನಿಗೆ ಏನೇನೋ ಬೇರೆ ಸಮಸ್ಯೆ ಇದೆ, ನಾನು ಮೇಕಪ್ ಮಾಡಿಬಿಟ್ಟು ಅವನಿಗೆ ಬಣ್ಣ ಹಚ್ಬಿಟ್ಟು ಅವ್ನು ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿ ಕಾಸ್ಮೆಟಿಕ್ ಚೇಂಜಸ್ ಮಾಡೋದ್ರಿಂದ ಈ ಸ್ಟ್ರಕ್ಚರಲ್ ಇಶ್ಯೂ ಇದರಿಂದ ಬಗೆಹರಿಯುತ್ತಾ ಅಂತ ನನ್ನ ಪಾಯಿಂಟ್. ಈಗ ನೀವೇನು ಹೇಳ್ತಾ ಇದ್ದೀರಾ, ಒಂದು 10 ಲಕ್ಷ ಜನ ಇರೋದನ್ನ ಒಂದು MP ಇದ್ರೆ ಅದನ್ನೊಂದು 5-5 ಲಕ್ಷ ಮಾಡಿದಾಗ ನ್ಯಾಚುರಲಿ ಅಡ್ಮಿನಿಸ್ಟ್ರೇಷನ್ ಬೆಟರ್ ಆಗುತ್ತಲ್ವಾ? ಈಗ ಏನಕ್ಕೆ ನಮ್ಮ ಕರ್ನಾಟಕದಲ್ಲೇ ಚಿಕ್ಕಬಳ್ಳಾಪುರ ಆಗಲಿ ಅಥವಾ ತುಂಬಾ ಮಧ್ಯ ಎಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ವಿ, ಅಂದ್ರೆ ಡಿಸ್ಟ್ರಿಕ್ಟ್ ಹೊಸಾದ್ ಮಾಡಿದ್ವಿ, ಸೊ ದಟ್ ರೀಚಬಲ್ ಇರ್ತಾರೆ. ಅಂದ್ರೆ ನೀವೇನು 5 ಲಕ್ಷ ಜನಕ್ಕೆ MP ಯಾವಾಗಲೂ ಸಿಗ್ಬಿಡ್ತಾರೆ, ಆಗಲ್ಲ ಅದು. ಸೊ ದೇ ಕ್ಯಾನ್ ಲುಕ್ ಬೆಟರ್. ಈಗ 10 ಲಕ್ಷಕ್ಕೆ ಒಂದು MP ಮಾಡೋ ಬದಲು 5 ಲಕ್ಷಕ್ಕೆ ಮಾಡಿದ್ರೆ ನ್ಯಾಚುರಲಿ ಅಡ್ಮಿನಿಸ್ಟ್ರೇಷನ್ ವಿಲ್ ಬಿ ಬೆಟರ್. ಒಂದು ಆಕ್ಸೆಸಿಬಿಲಿಟಿ ಅಥವಾ ಅವ್ರು ಏನು ಮಾಡ್ತಾರೆ ಪ್ಲಾನ್ಸ್ ಅದು ಡಿಫ್ರೆಂಟು, ಬಟ್ ನ್ಯಾಚುರಲ್ ಆಗಿ ಅದ್ರಲ್ಲಿ ಮಹಿಳೆಯರಿಗೂ ಸಿಗುತ್ತೆ ಅವಕಾಶ, ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಅಂತೂ ಖಂಡಿತ ಚೇಂಜಸ್ ಆಗುತ್ತೆ. ಸೊ ಮಹಿಳಾ ಪ್ರಾತಿನಿಧ್ಯ ಅನ್ನೋದಕ್ಕಿಂತ ಈ ತರ ತುಂಬಾ ವಾಸ್ಟರ್ ಇದೆ. ಕೆಲವು ಕಡೆ ಅಂತೂ 12 ಲಕ್ಷ ಇದ್ರು ಒಂದು MP ಇದ್ದಾರೆ. ಸೊ ಅಥವಾ ಇವಾಗ 4 ಲಕ್ಷ MLA ಗಿದ್ದಾಗ 2 ಲಕ್ಷ ಆದ್ರೆ ನ್ಯಾಚುರಲ್ ಆಗಿ ಒಬ್ಬರಿಗೆ ಅವಕಾಶ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗುತ್ತೆ, ತುಂಬಾ ಚೇಂಜಸ್ ಮಾಡಬಹುದು. ನಾಡಗೌಡ ಸರ್, ಈಗ ಇಲ್ಲಿ ಹೇಗೆ ಅಂದ್ರೆ, ಈಗ 10 ಲಕ್ಷ ಇರೋ ಕಡೆ 5 ಲಕ್ಷಕ್ಕೆ ಒಬ್ಬ MP ಬಂದುಬಿಟ್ರೆ ಭಾಳ ಓಡಾಡ್ಬಿಡ್ತಾನೆ, ಚಟುವಟಿಕೆಯಿಂದ ಕೆಲಸ ಮಾಡ್ಬಿಡ್ತಾನೆ MP ಅಂತ ಹೇಳಿ. ಈಗ ಎಷ್ಟು ಜನಕ್ಕೆ 543 ಜನ MPಗಳಿಗೆ ಸ್ಯಾಲ್ರಿ ಕೊಡೋ ಕಡೆ 850 ಜನಕ್ಕೂ ನಾವು ಸ್ಯಾಲ್ರಿ ಕೊಡಬೇಕು. ನಮ್ಮ ಟ್ಯಾಕ್ಸಲ್ಲೇ ಚೆನ್ನಾಗಿ ಅವನು ಅಲೋಯನ್ಸ್ ತೊಗೋತಾನೆ. ಈ ಇವತ್ತೆಲ್ಲ ಆ ನೆಟ್ವರ್ಕು, ಆಜಿ ಎಲ್ಲ ಸೌಲಭ್ಯಗಳು ಅದೆಲ್ಲ ಕಮ್ಮಿ ಇದ್ರು ಫೋನ್ ಬತ್ತೇನೆ 1000 ಗಟ್ಟಲೆ ತಗೋತಾ ಇರ್ತಾನೆ ಅವನು. ಇದ್ರ ಮಧ್ಯೆ ಅವ್ನು ಕೆಲಸನೂ ಮಾಡ್ತಾನೆ ಅಂತ ಹೇಳಿ ಮೇಡಮ್ ಆಶಾವಾದ. ಬೇಬಿ ತುಂಬಾ ಕೆಲಸ ಮಾಡ್ಬಿಡ್ತಾನೆ. ಬೆಳಿಗ್ಗೆ ಇದ್ರೆ 5 ಲಕ್ಷ ಜನಕ್ಕೂ ಸಿಗ್ತಾ ಇರ್ತಾನೆ ಅವನು. MLA ಇನ್ನು Z+ಗಳು ತಗೊಂಡು, ಇನ್ನು ಕಾನ್ವಾಯ್ಗಳು ತಗೊಂಡು, ಬೀಕನ್ಗಳು ಹಾಕೊಂಡು ನೋಡ್ರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ MLA MLC MP ಗಳಿದಾರಲ್ಲ, ದೇ ಆರ್ ಲಾ ಮೇಕರ್ಸ್, ದೇ ಆರ್ ನಾಟ್ ಕನ್ಸರ್ನ್ಡ್ ವಿತ್ ಇದ್ರ ತಮ್ಮಂದಲ್ಲ. ದಟ್ ಇಸ್ ಅಡಿಷನಲ್, ದೇ ಶುಡ್ ಲುಕ್ ಆಫ್ಟರ್ ಅಷ್ಟೇ. ನಿಮಗೆ ಇನ್ನೊಂದು ನೀವು ಇನ್ನೂ ಅಬ್ಸರ್ವ್ ಮಾಡಿಲ್ಲ, ನಮ್ಮಲ್ಲೇ 8 MLAಗೆ 1 MP ಕರೆಕ್ಟ್ ಕರ್ನಾಟಕ, ಬಟ್ ಬಿಹಾರದಲ್ಲಿ 5 MLAಗೆ 1 MP, ಉತ್ತರ ಪ್ರದೇಶದಲ್ಲಿ 5 MLAಗೆ 1 MP. ಎಷ್ಟೊಂದು ಇದಲ್ವಾ ಅಂತ ಇಲ್ಲಿ ನಾವು 8 MPಗೆ ಒಬ್ಬ MP. ಎಷ್ಟೊಂದು ಕೆಲಸ ಆಗ್ಬಿಡ್ಬೇಕಾಗಿತ್ತು ಹಂಗಾದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲಸ ಆಗ್ಬಿಡ್ಬೇಕಾಯ್ತಲ್ಲ, 5 MLA ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ MP ಅಲ್ಲಿ. ಓಕೆ, ಬಿಕಾಸ್ ಬಿಹಾರದಾಗ 30-40 ಜನ ಇದ್ದಾರೆ. ಅದ್ರ ಸ್ಟ್ರೆಂತ್ 224 242 ಇದೆ. 242ಗೆ 40, ನಮ್ದು 224 ನಮ್ಮಲ್ಲಿ. ನಮಗೆ 28 MLA MP.
ಉತ್ತರ ಪ್ರದೇಶದಲ್ಲಿ 400ಕ್ಕೆ 80 ಅಂದ್ರೆ 5 MLAಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರಲ್ಲಿ ಪಾಪ್ಯುಲೇಷನ್ ಇಸ್ ಥಿಕ್ಲಿ ಪಾಪ್ಯುಲೇಟ್. ಅದು ಇಟ್ ಕಮ್ಸ್ ಅಂಡರ್ ನಮ್ಮ ಏನು ಸರ್ಕಾರಿ ಕಾರ್ಯಕ್ರಮಗಳನ್ನು ಇದು ರಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅಲ್ಲ, ಕುಟುಂಬ ರಾಜಕಾರಣಕ್ಕೆ ಇನ್ನೊಂದು ದೊಡ್ಡ ವೇದಿಕೆ ಆಗ್ಬಿಡುತ್ತೆ ಸರ್ ಇದು. ಮಗನಿಗೆ ಮೊಮ್ಮಗನ ಕೊಡು, ಅವನ ಹೆಂಡತಿ ಕೊಡು, ಸೊಸೆ ಕೊಡು, ಈಗೇನಾಗಿದೆ ಕೊಡು, ತಂಗಿ ಕೊಡು, ಎಲ್ಲ ಕುಟುಂಬ ರಾಜಕಾರಣ ಇದೆಯಲ್ಲ. ಇನ್ನು ಏನ್ ಜಗಳ ಆಗದೆ, ಒಂದ್ ಮನೇಲಿ ಇಬ್ರು ಮಕ್ಕಳಿದ್ರೆ ಒಬ್ಬರಿಗೆ ಕೊಡೋಕ್ಕಾಗತ್ತಲ್ಲ, ಈಗ ಇಬ್ರಿಗೂ ಕೊಡ್ಬೋದು. ಈಗ ಯಡಿಯೂರಪ್ಪನವ್ರ ಮನೆ, ಕುಮಾರಸ್ವಾಮಿ ಅವ್ರ ಮನೆ, ಸಿದ್ದರಾಮಯ್ಯನವ್ರ ಮನೆ, ಮನೆಗಳು ಇರ್ತಕ್ಕಂಥ ಎಲ್ಲರೂ ಕೂಡ ಚೆನ್ನಾಗಿ ಜಾಸ್ತಿ ಜನ ಎಂಪಿಗಳಾಗಬಹುದು ಅಂತ. ಎಲ್ಲಾ ಪಾರ್ಟಿಗಳಿಗೂ ಏನು ಡಿಫ್ರೆನ್ಸ್ ಇಲ್ಲ ಅದ್ರಲ್ಲಿ. ಎಲ್ಲ ಪಾರ್ಟಿಯಲ್ಲಿ ಥ್ಯಾಂಕ್ ಯು ಮಧುಪ್ರಕಾಶ್ ಮೇಡಮ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ನಾಡಗೌಡ ಸರ್, ಥ್ಯಾಂಕ್ ಯು ಸಿ ಕೆ ಮಹೇಂದ್ರ ಸರ್. ಇಲ್ಲಿ ಇನ್ನೊಂದು ಕಡೆ ಏನಾಗುತ್ತೆ, ಈ ಡಿಲಿಮಿಟೇಷನ್ ಕಮಿಷನ್ ಇದೆಯಲ್ಲ, ಈ ಕಮಿಷನ್ನ ಮುಂದೆ 50% ಜಾಸ್ತಿ ಆಗಿಬಿಡ್ತವೆ ಈಗಿರ್ತಕ್ಕಂಥ ಸೀಟ್ಗಳ ಜೊತೆಗೆ ಅಂತ ಇದೆಯಲ್ಲ, ಅವರು ಅದನ್ನು ಇಗ್ನೋರ್ ಕೂಡ ಮಾಡಬಹುದು. ಕಾರಣ ಅದು ಬಿಲ್ಲಲ್ಲಿ ಇಲ್ದಿರ್ತಕ್ಕಂಥ ವಿಚಾರ. ಬಿಲ್ಲಲ್ಲಿ ಮಸೂದೆ ಏನು ಮಂಡಿಸಿದ್ದಾರಲ್ಲ, 50% ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಬಿಲ್ನಲ್ಲಿ ಒಂದೇ ಒಂದು ಅಕ್ಷರ ಕೂಡ ಇಲ್ಲ. ಸೊ ಈ ವಿಚಾರವನ್ನು ಅವರು ಒಂದು ವೇಳೆ ಅವರು ಅವಗಣನೆ ಮಾಡಿಬಿಟ್ರೆ, ಅದನ್ನು ಆಚೆ ಇಟ್ಟುಬಿಟ್ರೆ, ಈಗ ಅಂದ್ಕೋತಾ ಇದ್ದೀವಲ್ಲ ನಾವು 28 ಕಡೆ 42 ಆಗಿಬಿಡುತ್ತೆ, ಅದು ಆಗಲಿಕ್ಕಿಲ್ಲ. ಮೋರೋವರ್ ಈಗ 47% ಇತ್ತಲ್ಲ ದಕ್ಷಿಣದ ರಾಜ್ಯಗಳ ಪ್ರಾತಿನಿಧ್ಯ ಬಹುಮತದ ವಿಚಾರದಲ್ಲಿ ಸಂಬಂಧಪಟ್ಟಂತೆ, ಅದು ಕೂಡ ಕಳ್ಕೊಂಡು 20%ಗೆ ಅವರು ಬಂದುಬಿಟ್ಟಾಗ ಎಷ್ಟರ ಮಟ್ಟಿಗೆ ದಕ್ಷಿಣದ ರಾಜ್ಯಗಳಿಗೆ ಲೋಕಸಭೆಯಲ್ಲಿ ಧ್ವನಿ ಇರುತ್ತೆ, ದಕ್ಷಿಣದ ರಾಜ್ಯಗಳ ಕೂಗನ್ನು ಎಷ್ಟರ ಮಟ್ಟಿಗೆ ಆಳುವ ಪ್ರಭುತ್ವ ಯಾರಾದರೂ ಅಧಿಕಾರಕ್ಕೆ ಬರಲಿ ಪರಿಗಣಿಸ್ತಾರೆ ಅಂತ ಕೂಡ ಒಂದು ವಿಷಯ ಇದೆ ಇಲ್ಲಿ. ಸೊ ಮತ್ತದೇ ಕಥೆ, ಹಿಂದಿ ಬೆಲ್ಟ್ ಮತ್ತೆ ರೂಲ್ ಮಾಡುತ್ತೆ ದೇಶವನ್ನು, ಕೌ ಬೆಲ್ಟೋ ಹಿಂದಿ ಬೆಲ್ಟೋ ರೂಲ್ ಮಾಡುತ್ತೆ ದೇಶವನ್ನು ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಈ ಬಿಲ್ ಹೇಗೆ ಆಗುತ್ತೆ, ಚರ್ಚೆಗಳು ಯಾವ ರೀತಿಲಿ ಆಗುತ್ತೆ, ಆಗಿಂದಾಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಅಖಾಡ ಬಿಗ್ ಫೈಟ್ ವಿಶೇಷ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.